ಪ್ರೋಟೀನ್ ಕೂಡ ಟಿಕ್, ಫೈಬರ್ ಕೂಡ ಟಿಕ್, ಎಲ್ಲ ಟಿಕ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ಐ ಮ್ಯಾನೇಜ್ಡ್ ಮೈ ಡೇ ವಿತ್ ಹೆಕ್ಟಿಕ್ ಸ್ಕೆಡ್ಯೂಲ್. ಸ್ವೆಟ್ ನೋಡಿ, ಜಸ್ಟ್ ಹೋಮ್ ವರ್ಕೌಟು. ನಾನು 21 kgs ವೇಟ್ ಲಾಸಲ್ಲಿ ನಾನು ಸಕ್ಕರೆ ತಿನ್ಕೊಂಡೆ ನಾನು ಸಣ್ಣಾಗಿದ್ದು. ಪ್ರತಿ ಒಂದೂ ನಾವು ಅವ್ರ ಬೆನ್ನಿಂದೆ ಒಳ್ಳೆ ಈ ಬೇತಾಳ ಥರ ಇಟ್ಕೊಂಡ್ಬಿಟ್ಟು ತೆಗೆಸ್ತೀವಿ. ಐ ವಾಸ್ ಕ್ರೇವಿಂಗ್ ಫಾರ್ ಸಮ್ ಒಳ್ಳೆ ಊಟ. ದಿಸ್ ಇಸ್ ಒನ್ ಆಫ್ ಮೈ ಚೀಟ್ ಮೀಲ್. ಅವ್ರ ಸ್ಕೂಲಲ್ಲಿ ಇದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಂಗೆ ಖುಷಿ ಆಗುತ್ತೆ. ಬೇಸಿಕ್ ಎಟಿಕೇಟ್ಸ್ ಅಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ನನ್ನ WLG ಸ್ಟೂಡೆಂಟ್ಸ್ ವೇಟ್ ಮಾಡ್ತಾ ಇರ್ತಾರೆ. ಟಕ ಅಂತ ವೇಟ್ ಹೇಳಿತು. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮಗೆ ಒಂದು ಕಡೆ ದೊಡ್ಡ ಪ್ರೀತಿ. ಗೈಸ್, ಏನು ಗೊತ್ತಾ, ಬೆಳಗ್ಗೆನೇ ಎದ್ದು ಟೀ ಕುಡಿತಾ ಇದ್ದೀನಿ. ಸಿನಮನ್ ಟೀ, ಚಕ್ಕೆ ಟೀ ಆಯಿತಾ. ಏನಂತ ಹೇಳಿದ್ರೆ ನನಗೆ ಇತ್ತೀಚೆಗೆ ಚಕ್ಕೆ ಟೀ ಒಂಥರ ಅಡಿಕ್ಷನ್ ಆಗ್ಬಿಟ್ಟಿದೆ. ಆ ಫ್ಲೇವರು, ಆ ಸ್ಮೆಲ್ ಎಲ್ಲ ವಾವ್ ಅನ್ಸುತ್ತೆ. ಇವತ್ತು ಬೆಳಗ್ಗೆ ಏನು ತಿಂಡಿ ಮಾಡೋದು ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಆಲ್ರೆಡಿ ಸುಮಾರು ಬ್ಯಾಕಪ್ ಇದೆ ಮಾಡೋಕ್ಕೆ. ಅಂದರೆ ಬೇಸಿಕ್ ಮೀಲ್ ಪ್ರೆಪ್ ಎಲ್ಲ ಇದೆ. ಜಸ್ಟ್ ಮೇಲ್ಗಡೆ ಏನಾದ್ರು ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀನಿ. ದಿನ ರಿಪೀಟಲ್ಲಿ ಮಾಡಿರೋದೇ ತಿನ್ನೋಣವಾ, ಇಲ್ಲ ಇವತ್ತೇನಾದ್ರು ಒಂಥರ ನನಗೆ ಯಾಕೋ ಬೆಳಗ್ಗೆ ಮಾರ್ನಿಂಗ್ ಫ್ರೆಶ್ಶಾಗಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದೆ. ಇನ್ನೊಂದು ಕಡೆ ನಾನು ವರ್ಕ್ ಲೋಡ್ನ ನೆನಪಿಸ್ಕೊಂಡ್ಬಿಟ್ರೆ ಅಯ್ಯೋ, ಮೀಲ್ ಪ್ರಿಪ್ಪಲ್ಲಿ ಏನಾದ್ರು ಒಂದು ಎತ್ಕೊಂಡು ಟ್ರೈ ಮಾಡಿಬಿಟ್ಟು ಅದರಲ್ಲೇ ಒಂದು ಫುಡ್ನ ಕ್ರಿಯೇಟ್ ಮಾಡಿಬಿಟ್ಟು ತಿನ್ಕೊಂಬಿಡೋದು ಅಕ್ಷ ಅಂತ ಅನಿಸ್ತಾ ಇದೆ. ದೊಡ್ಡ ಕ್ವೆಶನ್ ಮಾರ್ಕ್ ಇದೆ. ಮೀಲ್ ಪ್ರಿಪ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಫ್ರೆಶ್ಶಾಗಿ ಮಾಡ್ತೀನಿ, ಅದಾದ್ರು ಹೊಸಾದೇನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಟೈಮ್ ಬೇಕು. ಆ ಟೈಮ್ ಇಲ್ಲ, ಅದೇ ಪ್ರಾಬ್ಲಮ್. ಬೈ ದ ವೇ, ಕನ್ಸಿಸ್ಟೆನ್ಸಿ ಚಾಲೆಂಜ್ ಡೇ 24 ಇವತ್ತು. ಆ್ಯಂಡ್ ನನ್ನ ವೆಯ್ಟ್ ಬಂದು 73.45. ಸೊ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದ್ದು 74.55. ಇವಾಗ 73.45 ಇದ್ದೀನಿ. ಅಂದರೆ 1 kg ಎಕ್ಸಾಕ್ಟಾಗಿ ವೆಯ್ಟ್ ಲಾಸ್ ಆಗಿದೆ. 1 kg 100 ಗ್ರಾಮ್ ಎಕ್ಸಾಕ್ಟಾಗಿ ವೆಯ್ಟ್ ಲಾಸ್ ಆಗಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಫಸ್ಟ್ 10-12 ದಿನ, ಆಲ್ಮೋಸ್ಟ್ 12 ದಿನ ಅಲ್ಲ 18 ದಿನನ, ಹತ್ತತ್ರ 15 ದಿನ ಅಂತಲೇ ಅಂದ್ಕೊಳ್ಳಿ. ಫಸ್ಟ್ 2 ವೀಕ್ಸ್ ಅಂತಲೇ ಅಂದ್ಕೊಳ್ಳಿ. ಫಸ್ಟ್ 2 ವೀಕ್ಸು ಲಿಟ್ರಲಿ ನಾನು ಏನೋ ಮಾಡಿಲ್ಲ. ಯಾಕಂದರೆ ಒಂದು ಪೀರಿಯಡ್ಸ್ ಬಂತು, ಆಮೇಲೆ ಹುಷಾರು ತಪ್ಪೆ, ಆಮೇಲೆ ಮನೇಲಿ ಸೀರೀಸ್ ಆಫ್ ಇವೆಂಟ್ಸ್ ಇತ್ತು, ಆಮೇಲೆ ನನ್ನ ಮಗಳು ಬರ್ತಡೇ ಇತ್ತು. ಹಂಗೆ ಮಾಡಿ ಲಿಟ್ರಲಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಎಲ್ಲ ಜೆನ್ಯೂನ್ ಆಗಿತ್ತು. ಆ್ಯಂಡ್ ಇವಾಗ ಏನೇ ಇರಲಿ, ಕಮ್ ವಾಟ್ ಮೇ, ನನ್ನ ರೋಟೀನಲ್ಲಿ ಫಿಕ್ಸ್ ಆಗ್ತೀನಿ ಅಂತ ಆದರೆ ಟಕ ಅಂತ ವೆಯ್ಟ್ ಹೇಳಿತು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇವಾಗ ಹೋಗ್ಬಿಟ್ಟು ಪಟ್ ಅಂತ ಚೆನ್ನಾಗಿ ವರ್ಕೌಟ್ ಮಾಡ್ಕೊಂಡು ಬರ್ತೀನಿ. ವರ್ಕೌಟ್ ಮಾಡಿಬಿಟ್ಟು ನೆಕ್ಸ್ಟು ಪೋಸ್ಟ್ ವರ್ಕೌಟ್ ಮೀಲ್ ತೊಗೋತೀನ ಅಥವಾ ಡೈರೆಕ್ಟಾಗಿ ಬ್ರೇಕ್ಫಾಸ್ಟೇ ತೊಗೋತೀನ, ನೋಡೋಣ. ಎಷ್ಟಿದೆ ಶಕ್ತಿ ಬೇಬೀಗ? ಅಮ್ಮ ಕೈ ಹೆಂಗೆ ಶಕ್ತಿ ತೋರಿಸ್ತೀರ? ಹೆಂಗೆ ಅಮ್ಮ ಕೈಗೆ ಹೆಂಗೆ ಶಕ್ತಿ ತೋರಿಸ್ತೀರ ಅಂತ ತೋರಿಸ್ತೀರ? ಅದಲ್ಲ ಅಮ್ಮ ಕೈಗೆ. ಗೈಸ್, ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ. ನನ್ನ ಮಗಳಿಗೂ ಫುಲ್ ಶಕ್ತಿ ಬಂದಿದೆ. ಅವಳು ನನ್ನ ಜೊತೆ ವರ್ಕೌಟ್ ಮಾಡಿದ್ದಾಳೆ ಆಯಿತಾ. ಫುಲ್ ವರ್ಕೌಟ್ ಮಾಡಿದ್ದಾಳೆ. ಅವಳು ನಂಗಿನ ಜಾಸ್ತಿ ವರ್ಕೌಟ್ ಮಾಡಿದ್ದಾಳೆ. ಅಲ್ಲವಾ? ನಾನು ವರ್ಕೌಟ್ ಮುಗೀತು. ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ. ವರ್ಕೌಟ್ ಮಾಡಬೇಕಾದ್ರೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಫುಲ್ ವರ್ಕೌಟ್ ಝೋನಲ್ಲಿದ್ದೆ. ಸ್ವೆಟ್ ನೋಡಿ, ಜಸ್ಟ್ ಹೋಮ್ ವರ್ಕೌಟು. ನಾನು ಮಾಡಿದ್ದು 20 ಮಿನಿಟ್ಸ್ ಕಾರ್ಡಿಯೋ, 10 ಮಿನಿಟ್ಸ್ ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ 5 ಮಿನಿಟ್ಸ್ ಕೋರ್. ಅಷ್ಟೇ, ಸಿಂಪಲ್ ವರ್ಕೌಟು, ಮನೆಯಲ್ಲಿ ಮಾಡಿರೋದು. ತುಂಬಾ ಇಂಟೆನ್ಸ್ ವರ್ಕೌಟ್ ಅಲ್ಲ, ಬಿಕಾಸ್ ನಾನು ಈಗ ನಾರ್ಮಲ್ ರೂಟಿಗೆ ಬರ್ತಾಯಿದ್ದೀನಿ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ತೊಗೋತೀನಿ. ಆ್ಯಂಡ್ ಇಂಟೆನ್ಸ್ ವರ್ಕೌಟ್ಸ್ ನಾನು ವಾಪಸ್ ಜಿಮ್ಮಿಗೆ ಹೋದ್ಮೇಲೆ, ನಿಮಗೆ ಗೊತ್ತಲ್ವ, ನಾನು ಇವಾಗ 1 ಮಂತ್ ಜಿಮ್ಮಿಗೆ ಪಾಸ್ ಮಾಡಿದ್ದೀನಿ ಅಂತ. 1.5 ಮಂತೇ ಪಾಸ್ ಮಾಡ್ತೀನಿ. ಓಕೆ, ಇದು ನಮ್ಮ ಪಿಳ್ಳೆ ಎದ್ದು ಬಂದುಬಿಟ್ಟಿದೆ. ಅವಳು ಟಾಮ್ ಆ್ಯಂಡ್ ಜೆರ್ರಿ ನೋಡ್ತಾ ಬಂದ್ಬಿಟ್ಟು ಹಾಲಲ್ಲಿ ಇರೋಳನ್ನ ಇಲ್ಲಿಗೆ ಓಡಿಸಿದ್ದಾಳೆ ನಾನು ರೂಮ್ಗೆ. ಇವಾಗ ನೋಡಿದ್ರೆ ಇಲ್ಲೇ ಬಂದಾಳೆ. ಇವಾಗ ಮೇಡಮ್ನ ನಾವು ಸ್ಕೂಲಿಗೆ ಕಳಿಸ್ಬೇಕು. ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೇ ನಾನು ವರ್ಕೌಟ್ನ ಮುಗಿಸ್ಬಿಟ್ಟೆ. ಬಿಕಾಸ್ ಏನಾಗ್ತಿದೆ ಅಂತ ಹೇಳಿದ್ರೆ, ದಿನ ಆಮೇಲೆ ಅಂತ ಪೋಸ್ಟ್ಪೋನ್ ಮಾಡಿ ನನ್ನ ಕೆಲಸ ರಾತ್ರಿ ಮುಗಿಯೋಷ್ಟರಲ್ಲೇ 11 ಗಂಟೆ 12 ಗಂಟೆ ಆಗ್ತಾಯಿದೆ. ಅದಾದಮೇಲೆ ವರ್ಕೌಟ್ ಮಾಡಿ ಮಲಗೋಕ್ಕೆ ನನಗೆ ಮನ್ಸು ಬರ್ತಾಯಿಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ಎಕ್ಸಾಷನ್ ಆದಾಗ ಚೆನ್ನಾಗಿರುತ್ತೆ ವರ್ಕೌಟ್ ಮಾಡೋಕ್ಕೆ. ಬಟ್ ಆಲ್ರೆಡಿ
12 ಗಂಟೆ 1 ಗಂಟೆಗೆ ನಿದ್ದೆ ಮಾಡ್ಬೇಕಾದ್ರೆ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದೇಳ್ತೀನಲ್ವ ನಾನು, ಒಂದೊಂದ್ಸತಿ 4 ಗಂಟೆಗೆ ಎದ್ದೇಳ್ತೀನಿ. ಸೊ ಬರೀ 4 ಅವರ್ ಗ್ಯಾಪ್ ಇರುತ್ತೆ. ಆವಾಗ ವರ್ಕೌಟ್ ಮಾಡಬೇಕು ಅಂತ ನಂಗೆ ಅನ್ಸೋದೇ ಇಲ್ಲ, ನಿದ್ದೆ ಮಾಡಬೇಕು. ನನಗೆ ನನ್ನ ನಿದ್ದೆ ಕೂಡ ನಾಟ್ ಜಸ್ಟ್ ವರ್ಕೌಟ್ ಆಯಿತಾ, ಬರೀ ವರ್ಕೌಟ್ ಒಂದೇ ಅಲ್ಲ, ನಮಗೆ ಸ್ಲೀಪ್ ಕೂಡ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಬಾಡಿ ರಿಕವರ್ ಆಗೋಕ್ಕೆ ನಾನು ಟೈಮೇ ಕೊಡ್ತಿಲ್ಲ ಅಂದರೆ ನಾನು ವರ್ಕೌಟ್ ಮಾಡಿ ಏನು ಹೆಲ್ಪ್ ಆಗುತ್ತೆ? ಸೊ ನೀವೇ ಯೋಚನೆ ಮಾಡಿ. ಅದಕ್ಕೆ ನಾನೇನು ಅಂದ್ಕೊಂಡೆ, ಗುಡ್ ಥಿಂಗ್ ಇಸ್ ನನ್ನ ಆಫೀಸ್ ರೂಮ್ ಪಕ್ಕನೇ ನನಗೊಂದು ಸಿಂಕ್ ಇದೆ. ಹರ್ಕೊಳಕ್ಕೆ ಆಗ್ತಿಲ್ಲ ನಿಮ್ಮ ಹತ್ರ ಮಾತಾಡಬೇಕು, ನನಗೆ ಆ ಸ್ವೆಟ್ ಹಿಂಸೆ ಮಾಡ್ತಾಯಿದೆ. ನಾನೇನು ಅಂದ್ಕೊಂಡೆ, ಹಾಗೆ ಮುಖ ಜಸ್ಟ್ ಫಸ್ಟ್ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಮುಖಕ್ಕೆ ಲೈಟಾಗಿ ನೀರು ಹಾಕ್ಬಿಟ್ಟು ವೈಪ್ ಮಾಡ್ಕೊಂಬರೋಣ. ಆಮೇಲೆ ನಾವು ಬೇಕಾದರೆ ಚೆನ್ನಾಗಿ ಫೇಸ್ ವಾಶ್ ಮಾಡೋಣ ಅಂತ. ಬಿಕಾಸ್ ಮಾತಾಡಬೇಕಾದ್ರೆ ನನಗೆ ಸ್ವೆಟ್ ಹಂಗೆ ಬರ್ತಾಯಿದ್ರೆ ಇರಿಟೇಟ್ ಆಗ್ತಾಯಿತ್ತು, ಅಷ್ಟೇ, ಇನ್ನೇನೂ ಆಗಿಲ್ಲ. ನಾನೇನು ಹೇಳ್ತಾ ಇದ್ದೆ, ಬೇಸಿಕಲಿ ಯೂಶ್ವಲಿ ಆ ಥರ ಕಮ್ಮಿ ನಿದ್ದೆ ಮಾಡಿದಾಗ ಸೊ ನಮಗೆ ರಿಕವರಿನೇ ಇಲ್ಲ ಅಂತ ಹೇಳಿದ್ರೆ ವಾಟ್ ಇಸ್ ದ ಪಾಯಿಂಟ್ ಇನ್ ವರ್ಕಿಂಗ್ ಔಟ್? ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ನೆನ್ನೆ ಗಿರ್ಕೌಟ್ ಎಲ್ಲ ಕ್ಯಾನ್ಸಲ್ ಮಾಡಿ ನೆನ್ನೆ ಫುಲ್ ಪ್ಲ್ಯಾನ್ ಮಾಡಿ ನಾನೇನು ಮಾಡಿದೆ ಅಂದರೆ ನನ್ನ ಕೆಲಸನ 9 o'clockಗೆ ವೈಂಡ್ ಅಪ್ ಮಾಡಿದೆ. 9:30ಗೆ ವೈಂಡ್ ಅಪ್ ಮಾಡಿದೆ. 9:30ಗೆ ವೈಂಡ್ ಅಪ್ ಮಾಡಿ ನಾನು 10:30ಗೆ ಐ ಸ್ಲೆಪ್ಟ್ ವಿತ್ ಮೈ ಡಾಟರ್. ಅವಳಿಗೂ ಮಲಗ್ಸಾಗ ಅದೇ ಪ್ಯಾಟ್ರನ್. ನಾನು ಬೇಗ ಮಲ್ಕೊಂಡು ಅವಳು ಬೇಗ ಮಲ್ಕೊತಾಳೆ, ಅವಳು 2 ಗಂಟೆಗೆ ಮಲ್ಕೊತಾಳೆ. ಸೊ ಇಬ್ಬರು ಮಲ್ಕೊಂಡ್ವಿ. ಆ್ಯಂಡ್ ಬೆಳಗ್ಗೆ ಕರೆಕ್ಟಾಗಿ ನನಗೆ ಇಷ್ಟು ದಿನದಿಂದ ಅಂದರೆ ಒಂದು ವಾರದಿಂದ ನಿದ್ದೆ ಮೇಲೆ ಕೆಳಗಾಗಿದ್ದರಿಂದ ನನಗೆ 1-2 ಅವರ್ ಎಕ್ಸ್ಟ್ರಾ ನಿದ್ದೆ ಬೇಕಾಗಿತ್ತು. 6 ಗಂಟೆಗೆ ಎದ್ದು ನಾನು ಎದ್ದ ತಕ್ಷಣ ನಂದು ಒಂದು ಫ್ರೂಟ್ ತಿಂತೀನಲ್ಲ, ಆ ಫ್ರೂಟ್ ತಿಂದು ಆಮೇಲೆ ನನ್ನ ಫೇವ್ರೆಟ್ ಟೀ ಆಗಲೇ ಹೇಳಿದ್ನಲ್ಲ, ಸೊ ಟೀ ಕುಡಿದೆ. ಇವಾಗ ವರ್ಕೌಟ್ ಮುಗಿಸಿ ಬಂದೆ. ಇವಾಗ ಕರೆಕ್ಟಾಗಿ ನಾನು ವರ್ಕೌಟ್ ಇನ್ನೇನೊಂದು 25% ಮಿಕ್ಕಿದೆ ಅನ್ನೋ ಟೈಮಲ್ಲಿ ನನ್ನ ಮಗಳು ಎದ್ದು ಬಂದ್ಲು. ಅವಳು ಜಾಯ್ನ್ ಆದ್ಲು, ಅವಳಿಗೊಂದು ರಿಫ್ರೆಶ್ಮೆಂಟ್. ಸೊ ಅವಳದು ವರ್ಕೌಟ್ ಮುಗೀತು. ವರ್ಕೌಟ್ ಮುಗಿದ ಮೇಲೆ ಇಬ್ಬರು ಇವಾಗ ಸ್ಲೋ ಆಗಿ ಅವಳಿಗೆ ನೈಸ್ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಅವಳು ಹಿಂಗೆ ಬಂದ್ಬಿಡ್ತಾಳೆ. ಅವಳನ್ನ ಸ್ಕೂಲಿಗೆ ಕಳಿಸಿ ನಾನಿವಾಗ ಆಫೀಸಿಗೆ ಲಾಗಿನ್ ಆಗಬೇಕು. ನನಗೆ ನನ್ನ WLG ಸ್ಟೂಡೆಂಟ್ಸ್ ವೇಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನನ್ನ ಟೀಮ್ ಬಂದಿರುತ್ತೆ, ಅವ್ರಿಗೆ ಕೆಲಸನ ಡೆಲಿಗೇಟ್ ಮಾಡಬೇಕು. ಆ್ಯಂಡ್ ದೆನ್ ಸ್ಟುಡಿಯೋದು ಏನು ನಡೀತಾ ಇದೆ ಅಂತ ನೋಡಬೇಕು, ಹೊಸ ಎನ್ಕ್ವೈರೀಸ್ ಚೆಕ್ ಮಾಡಬೇಕು. ಆ್ಯಂಡ್ ಆಲ್ರೆಡಿ ಬುಕ್ಕಿಂಗ್ ಆಗಿರೋ ಕ್ಲೈಂಟ್ಸ್ ಹತ್ರ ನಾನು ಮಾತಾಡಬೇಕು. ಬಿಕಾಸ್ ನಾವು ಹೆಂಗಂದರೆ ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡ್ತೀವಿ ನಮ್ಮ ಸ್ಟುಡಿಯೋಲಿ. ಇಟ್ಸ್ ನಾಟ್ ಲೈಕ್ ಬನ್ನಿ ಫೋಟೋ ಹೊಡ್ಕೊಳ್ಳಿ ಹೋಗಿ ಆ ಥರ ಅಲ್ಲ, ನಾವು ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡೋದು. ಅವ್ರು ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಂಡ್ಮೇಲೆ ನಾವು ಅವ್ರು ಯಾವ ಬಟ್ಟೆ ಹಾಕೋತಾರೆ, ಅವ್ರು ಯಾವ ಓಲೆ ಹಾಕೋತಾರೆ, ಪ್ರತಿಯೊಂದರಿಂದನೂ ವಿ ವಿಲ್ ಬಿ ಚೆಕ್ಕಿಂಗ್, ವರ್ಕಿಂಗ್. ಆ್ಯಂಡ್ ಅದ್ರ ಪ್ರಕಾರ ನಾವು ಹೇಗೆ ಬೆಸ್ಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೋದು, ಹೇಗೆ ಅವ್ರ ಶೂಟು, ಅವ್ರ ಫೋಟೋಸ್ ಔಟ್ಪುಟ್ ಹೇಗೆ ಕರೆಕ್ಟಾಗಿ ತರ್ಬೋದು, ಪ್ರತಿಯೊಂದೂ ನಾವು ಅವ್ರ ಬೆನ್ನಿಂದೆ ಒಳ್ಳೆ ಈ ಬೇತಾಳ ಥರ ಇಟ್ಕೊಂಡ್ಬಿಟ್ಟು ತೆಗೆಸ್ತೀವಿ. ಅವ್ರ ಹತ್ರ ಎಲ್ಲ ಡೀಟೇಲ್ಸ್ನ ತೆಗ್ದು ಫೈನಲಿ ಅವ್ರಿಗೆ ಬೆಸ್ಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಡೋಕ್ಕೆ ನಾವು ಎಫರ್ಟ್ಸ್ ಹಾಕ್ತೀವಿ. ಸೊ ನಮ್ಮ ಎಫರ್ಟ್ಸ್ ಅವತ್ತೊಂದಿನ ಶೂಟ್ ದಿನ ಮಾತ್ರ ಅಲ್ಲ, ದ ಡೇ ಓಕೆ ನಮಗೆ ಈ ಸ್ಲಾಟ್ನ ಫ್ರೀಸ್ ಮಾಡಿ ಅಂದಿದ ತಕ್ಷಣವೇ ನಾವು ಅವ್ರ ಹಿಂದೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ ಆ ಡೀಟೇಲ್ಸ್ ಕೊಡಿ, ಈ ಡೀಟೇಲ್ಸ್ ಕೊಡಿ, ನಿಮ್ಗೆ ಏನು ಐಡಿಯಾ ಇದೆ, ಏನು ಪ್ಲ್ಯಾನ್ ಇದೆ, ಏನು ಡ್ರೀಮ್ ಇದೆ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ತೀವಿ. ಅದಕ್ಕೆ ಅದೆಲ್ಲ ನಾವು ಈಗ ಪ್ಲ್ಯಾನ್ ಮಾಡಬೇಕು. ಫುಲ್ ಡೇ ಫುಲ್ ಪ್ಯಾಕ್ಟ್ ಆಗಿದೆ. ಆ್ಯಂಡ್ ಮೇನಾಗಿ ನಾನು ನಿಮಗೆ ನಿಮ್ಮ ಫುಲ್ ಡೇ ರೋಟೀನ್ ನಾನು ನಿಮಗೆ ತೋರಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ಫುಲ್ ಡೇ ರೋಟೀನ್ ಹೇಗಿರುತ್ತೆ, ಇಲ್ಲ ನಾನು ಹೊಸದು ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನ ನಾನು ವ್ಲಾಗ್ಸ್ ಮೂಲಕ ತೋರಿಸ್ತೀನಿ ಅಂತ ನಿಮಗೆ ಬೇರೆ ಪ್ರಾಮಿಸ್ ಮಾಡಿದ್ದೀನಿ. ಸೊ ಐ ಶುಡ್ ಮೇಕ್ ಶ್ಯೂರ್ ಎವ್ರಿ ಸಿಂಗಲ್ ಡೇ ನಾನು ಏನಾದ್ರು ಒಂದು ವ್ಲಾಗ್ ಮಾಡಿರಬೇಕು ಅಂತ. ಸೊ ಅದ್ರ ಮೇಲೂ ಫೋಕಸ್ ಮಾಡ್ತೀವಿ. ಅದೇ ಥರ ನಾನು ಹೆಲ್ದಿ ಲೈಫ್ ಸ್ಟೈಲ್ನ ಹೇಗೆ ಸಿಂಪ್ಲಿಫೈ ಮಾಡಿದ್ದೀನಿ ಅನ್ನೋದನ್ನ ನಾನು ತೋರಿಸ್ತಾ ಇರ್ತೀನಿ. ಹಂಗೆ ನಡೀತಾ ಇರುತ್ತೆ. ಇವಾಗ ವರ್ಕೌಟ್ ಆಗಿದೆ. ವರ್ಕೌಟ್ ಆದಮೇಲೆ ಸಖತ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಮೀಲ್ ಆಯಿತಾ. ವರ್ಕೌಟ್ ಆದಾಗ ನಮ್ಮ ಬಾಡಿ ಕ್ಯಾಟಬಾಲಿಸಮ್ ಮೋಡಲ್ ಇರುತ್ತೆ, ಅಂದರೆ ಮಸಲ್ ಬ್ರೇಕ್ ಆಗಿರುತ್ತೆ. ಇವಾಗ ಬ್ರೇಕ್ ಆಗಿರೋದನ್ನ ನಾವು ರಿಕವರ್ ಮಾಡಬೇಕು. ಸೊ ವಿ ವಿಲ್ ಹ್ಯಾವ್ ಟು ಗೆಟ್ ಇನ್ ಟು ಆನಬಾಲಿಕ್ ಮೋಡ್. ಸೊ ಆನಬಾಲಿಸಮ್ ಅಂದರೆ ವಿ ವಿಲ್ ಹ್ಯಾವ್ ಟು ಗಿವ್ ಸಮ್ ಫ್ಯೂಯಲ್ ಟು ಅವರ್ ಬಾಡಿ ಆಯಿತಾ. ಸೊ ವಾಟ್ ಇಸ್ ದಟ್ ಫ್ಯೂಯಲ್? ಏನಾದ್ರು ಒಂದು post workout meal, a good healthy nutritious post workout milk ಅಂತೀನಿ ಮೀಲ್. ಯೂಶಲಿ ಫ್ಯೂ ಪೀಪಲ್ ಅವ್ರು ಯಾರು ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೊತಾರೆ ಅದನ್ನು ತೊಗೋಬೋದು. ಪೋಸ್ಟ್ ವರ್ಕೌಟ್ ಇಟ್ಸ್ ಅ ಗ್ರೇಟ್ ಸೋರ್ಸ್ ಆಫ್ ರಿಕವರಿ ಮೋಡ್. ಬಟ್ ಸಪ್ಲಿಮೆಂಟ್ಸ್ ತೊಗೊಳ್ಳಲ್ಲ ಅನ್ನೋರು ನಂತರ ಓಡಾಡ್ಬೋದು. ನಾನು ಸಮ್ಟೈಮ್ಸ್ ಪ್ರೋಟೀನ್ ತೊಗೋತೀನಿ. ಪ್ರೋಟೀನ್ ಖಾಲಿ ಆಗಿದೆ. ಇನ್ನೊಂದು, ನಾನು ಇಂಟೆನ್ಸ್ ವರ್ಕೌಟ್ ಮಾಡ್ತಾ ಇರಲಿಲ್ವಲ್ಲ, ಸೊ ನಾನು ಅಷ್ಟೊಂದು ಪ್ರೋಟೀನ್ ಏನು ತೊಗೊತಾ ಇಲ್ಲ. ಬಿಕಾಸ್ ನಾನು ತೊಗೋತಾ ಇದ್ದಿದ್ದು ಪ್ರೋಟೀನ್ ಡೈಜೆಸ್ಟ್ ಆದರೆ ಸಾಕಾಗಿತ್ತು ಬಿಕಾಸ್ ಆಫ್ ಲೋ ವರ್ಕೌಟ್ ಮೋಡ್. ಇವತ್ತು ಒಂಚೂರು ವರ್ಕೌಟ್ ಮಾಡಿದ್ದೀನಿ. ಸ್ಲೋ ಆಗಿ ನಾನು ವಾಪಸ್ ರೂಟೀನಿಗೆ ಬಂದಮೇಲೆ ಐ ವಿಲ್ ಬೈ ಸಮ್ ಪ್ರೋಟೀನ್ ತೊಗೊಬೇಕಾದ್ರೆ ತುಂಬ ಕಾಶಿಯಸ್ ಆಗಿ ಯಾವ ಬ್ರ್ಯಾಂಡು ಏನು ಇತ್ತು ಅಂತೆಲ್ಲ ನೋಡಿಕೊಂಡು ತೊಗೊಳ್ಳಿ. ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಚೀಪು ಲೋಕಲ್ ಪ್ರೋಟೀನ್ ತೊಗೋಬೇಡಿ, ಅದು ಒಳ್ಳೇದು ಮಾಡೋಕ್ಕಿಂತ ಕೆಟ್ಟದೇ ಮಾಡುತ್ತೆ. ಆದರೆ ಆ್ಯಸ್ ಆಫ್ ನಾವು ನನ್ನ ಹತ್ರ ಪ್ರೋಟೀನ್ ಇಲ್ಲ, ಪ್ರೋಟೀನ್ ಖಾಲಿ ಆಗಿದೆ. ಸೊ ವಾಟ್ ಶುಡ್ ಬಿ ಮೈ ಪೋಸ್ಟ್ ವರ್ಕೌಟ್ ಮೀಲ್? ಅದೇ ಬಿಗ್ ಕ್ವೆಶನ್ ಮಾರ್ಕ್. ಐ ಥಿಂಕ್ ಆಸ್ ಆಫ್ ನೌ ಪೋಸ್ಟ್ ವರ್ಕೌಟ್ ಮೀಲ್ ವಿಲ್ ನಾಟ್ ಬಿ ಮೈ ಪ್ರೋಟೀನ್, ಇಟ್ ವಿಲ್ ಬಿ ಸಮ್
ಫ್ರೂಟ್ ಆಯಿತಾ, ಫ್ರೂಟ್ ತಿನ್ನೋಣ. ನನಗೆ ಯಾಕೆ ಬಾಯಿ ಬರ್ತಾಯಿಲ್ಲ, ಯಾಕಂದರೆ ವರ್ಕೌಟ್ ಮಾಡಿ ಸುಸ್ತಾಗಿದ್ದೀನಿ, ಇಮಿಡಿಯೇಟಾಗಿ ಮಾತಾಡ್ತಾ ಇದ್ದೀನಿ ಆ್ಯಂಡ್ ತಲೆಯಲ್ಲಿ ಸಾವಿರ ಓಡ್ತಾ ಇದೆ. ಸೊ ಇವಾಗ ಪಪಾಯ ಇದೆ, ಐ ಗೋ ಆ್ಯಂಡ್ ಕಟ್ ಸಮ್ ಪಪಾಯಾಸ್ ಆ್ಯಂಡ್ ಐ ವಿಲ್ ಹ್ಯಾವ್ ಇಟ್ ಸೊ ದಟ್ ನಂಗೆ ನ್ಯೂಟ್ರಿಷನ್ ಸಿಗುತ್ತೆ. ಮೀನ್ ವೈಲ್ ನನ್ನ ಮಗಳಿಗೆ ಅಡುಗೆ ರೆಡಿ ಮಾಡ್ತಿದ್ದಂಗೆ ನಾನು ನಂದೇನಾದ್ರು ಪ್ಲ್ಯಾನ್ ಮಾಡಿಕೊಂಡು ನನ್ನ ಮೀಲ್ನು ಪ್ಲ್ಯಾನ್ ಮಾಡ್ಕೊತೀನಿ, ನನಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ. ಗೈಸ್ ಈಗ ಹೋಗ್ಬಿಟ್ಟು ಚೆನ್ನಾಗಿ ಮುಖ ತೊಳ್ಕೊಂಡು ಬಂದ್ಬಿಟ್ಟಿದ್ದೀನಿ. ವರ್ಕೌಟ್ ಆದಮೇಲೆ ಚೆನ್ನಾಗಿ ಫೇಸ್ ವಾಶ್ ಮಾಡಬೇಕು, ಆವಾಗಲೇ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಆ್ಯಕ್ನೇಸ್ ಅದು ಬರೋ ಪ್ರಾಬ್ಲಮ್ ಕೂಡ ಇರುತ್ತೆ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಯುವರ್ ಸ್ಕಿನ್ ಇಸ್ ಕ್ಲೀನ್. ರಾತ್ರಿ ಹೊತ್ತು ಮೇಕಪ್ನ ರಿಮೂವ್ ಮಾಡೋದು ಮರಿಬೇಡಿ, ಮುಖ ತೊಳ್ಕೊಂಡು ಮಲ್ಕೊಳ್ಳೋದು ಮರಿಬೇಡಿ. ಇನ್ನೊಂದು ಈ ಥರ ವರ್ಕೌಟ್ ಎಲ್ಲ ಆದಮೇಲೆ ಮೇಕ್ ಶ್ಯೂರ್ ಆ ಸ್ವೆಟ್ನ ಅಲ್ಲಿಂದ ಅಲ್ಲೇ ಕ್ಲಿಯರ್ ಮಾಡಿಬಿಡಿ. ಹಂಗೆ ಸುಮ್ಮನೆ ಏನಂತು ಜಿಮ್ ಟವಲೆಲ್ಲ ಒರೆಸಿ ಹಾಗೆ ಬಿಟ್ಬಿಡೋಕೆ ಹೋಗಬೇಡಿ. ಯು ಹ್ಯಾವ್ ಟು ವಾಶ್ ಯುವರ್ ಫೇಸ್, ಆವಾಗಲೇ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಆ್ಯಕ್ನೇಸ್ ಬರುತ್ತೆ. ಸೊ ಇವಾಗ ನನ್ನ ಮಗಳಿಗೆ ಹಾಲು ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ನನಗೆ ಹೊಟ್ಟೆಗೆ ಪಪಾಯ ಅಂತ ಅಂದ್ಕೊಂಡಿದ್ದೀನಿ ಆ್ಯಸ್ ಆಫ್ ನೌ. ನೆನಪಾಯಿತು, ಐ ಹ್ಯಾವ್ ಮ್ಯೂಸ್ಲಿ, ಐ ಹ್ಯಾವ್ ಹೈ ಪ್ರೋಟೀನ್ ಮ್ಯೂಸ್ಲಿ. ಅದ್ರ ಜೊತೆಗೆ ನಾನು ಪಪಾಯ ಹಾಕ್ಕೊಂಡ್ರೆ ಇಟ್ ವಿಲ್ ಬಿ ಅ ಗ್ರೇಟ್ ಕಾಂಬಿನೇಷನ್. ಐ ಹ್ಯಾವ್ ದಿಸ್ ಆ್ಯಂಡ್ ಐ ಆಲ್ಸೋ ಹ್ಯಾವ್ ಇದು ಬಟರ್ ಫ್ರೂಟ್ ಅವಕಾಡೋ ಇದೆ. ಅದನ್ನು ಏನು ಮಾಡಲಿ ಅಂತ ಗೊತ್ತಿಲ್ಲ. ಗ್ವಾಕಮೋಲೆ ಬೆಳಗ್ಗೆ ತಿನ್ನೋಕೆ ನಂಗೆ ಅಷ್ಟೊಂದೇನು ಇಷ್ಟ ಆಗೋಲ್ಲ. ಬಟ್ ಲೆಟ್ಸ್ ಸಿ ಇದೇನಾಗಿದೆ. ಚೆನ್ನಾಗಿದೆ, ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಬಟರ್ ಫ್ರೂಟ್ ತುಂಬ ಚೆನ್ನಾಗಿದೆ. ಚಿನ್ನಿ ಥ್ಯಾಂಕ್ ಯು ಬೇಬಿ. ನನಗೆ ಹೀಲ್ ಪೇನ್ ಇದೆ ಅಲ್ಲ, ನನ್ನ ಮಗಳು ಪಾಪ ನಾನು ಯಾವಾಗ ಸ್ಲಿಪ್ಪರ್ ಬಿಟ್ಟರು ಬೈತಾಳೆ ಎಸತಿ ತಂತಂದು ಕೊಡಲಿ ಅಂತ. ನಾನು ಯಾವಾಗ ಸ್ಲಿಪ್ಪರ್ ಹಾಕೊಳ್ಳೋದು ಮರ್ತು ಹೋದ್ರೂ ನನ್ನ ಮಗಳು ಪಾಪ ತಗೊಬಂದು ನನ್ನ ಮುಂದೆ ಇಡತ್ತೆ. ಹಾಕೋ ಅಮ್ಮ, ನಿಂಗೆ ಕಾಲು ನೋವಲ್ಲ ಅಮ್ಮ, ಹಾಕೋ ಅಮ್ಮ, ಮಿಸ್ ಮಾಡಬೇಡ, ಎಷ್ಟತಿ ತಂದು ಕೊಡೋದಮ್ಮ ಅಂತ ಬೈತಾ ಇರ್ತಾಳೆ. ಅವಳಾಗಲೇ ಓ ಮೈ ಗಾಡ್, ನನ್ನ ಬಟರ್ ಫ್ರೂಟ್ ಚೆನ್ನಾಗಿಲ್ಲ ಇದು ನೋಡಿ ಹಿಂಗಾಗಿದೆ. ಬಟ್ ಐ ಆಮ್ ನಾಟ್ ಶೂರ್, ಚೆನ್ನಾಗಿದೆ ಅನಿಸುತ್ತೆ ಬೇಬಿ, ಏನಾಗಿಲ್ಲ. ಇಲ್ಲಿ ಇದು ಗಟ್ಟಿ ಇದೆ ಅದಕ್ಕೆ, ಈ ಕಡೆ ಚೆನ್ನಾಗಿ. ಅಯ್ಯಪ್ಪ, ಯೂಶ್ವಲಾಗಿ ಈ ಥರ ಹಾಫ್ ಸ್ಪಾಯ್ಲ್ಡ್ ಯಾವುದೇ ವೆಜಿಟೇಬಲ್ಸ್ ಆಗಲಿ ಇಲ್ಲ ಫ್ರೂಟ್ ಆಗಲಿ ತಿನ್ನಬಾರ್ದು. ವಿ ಥಿಂಕ್ ಈ ಕಡೆ ಚೆನ್ನಾಗಿದೆಲ್ಲ ತಿನ್ಬೋದು ಅಂತ. ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಇದ್ರಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ. ಸೊ ಆ ಥರ ಆಗಿದ್ರೆ ಡೋಂಟ್ ಹ್ಯಾವ್ ಇಟ್. ಏನು ಅವಕಾಡೋ ರೇಟ್ ತುಂಬ ಕಮ್ಮಿ ಆಗಿದೆ ಅಂತ ನಮ್ಮ ಅತ್ತೆ ಕೂಡ ಹೇಳ್ತಾಯಿದ್ರು. ಸೊ ವಿ ವಿಲ್ ಬೈ ಮೋರ್ ಅವಕಾಡೋಸ್. ಸೊ ಅವಕಾಡೋ ಪ್ಲ್ಯಾನ್ ರೂಲ್ಡ್ ಔಟ್. ಇಲ್ಲಿ ನನ್ನ ಮಗಳಿಗೆ ಹಾಲು ರೆಡಿ ಆಯಿತು. ಆ್ಯಂಡ್ ಪಪಾಯ ಮಾತ್ರ ತುಂಬ ಚೆನ್ನಾಗಿದೆ. ನಿಂಗುವೆ ಪಪಾಯನ ನಾನು ನನ್ನ ಮಗಳು ಶೇರ್ ಮಾಡ್ಕೊತೀವಿ. ಅವ್ರ ಸ್ಕೂಲ್ಗೂ ಹಾಕೊಟ್ಬಿಡ್ತೀನಿ, ಈಸಿ ಆಗುತ್ತೆ. ಆ್ಯಂಡ್ ಪಪಾಯ ಸಿಪ್ಪೆ ಪೀಲ್ ಮಾಡೋದು ನಮ್ಮ ಅತ್ತೆ ಹತ್ರ ಕಲ್ತ್ಕೊಂಡಿದ್ದು. ನಾನು ಈ ಸ್ಕ್ರೇಪರಲ್ಲಿ ತೊಗೊಂಡು ಪೀಲ್ ಮಾಡುವೆ. ನನಗೆ ಅದು ಇಷ್ಟನೇ ಆಗ್ತಾಯಿರಲಿಲ್ಲ. ನನಗೆ ಈ ಪಪಾಯದು ಸಿಪ್ಪೆ ಪೀಲ್ ಮಾಡಬೇಕಲ್ಲ ಅನ್ನೋ ಕಷ್ಟಕ್ಕೆ ನಾನು ಪಪಾಯ ತಿಂತಾ ಇರಲಿಲ್ಲ. ಅವರು ಕಟ್ ಮಾಡಿಕೊಟ್ರು ತಿನ್ನುವೆ. ಆಮೇಲೆ ನಾವು ಅತ್ತೆ ಹತ್ರ ಕಲ್ತ್ಕೊಂಡೆ ಚಾಕುಲ್ ಚಕ್ ಅಂತ ಕಟ್ ಮಾಡೋದು. ಆವಾಗಿಂದ ಪಪಾಯನ ಪಟ ಅಂತ ಕಟ್ ಮಾಡ್ಕೊತೀನಿ ನಾನು. ಆ್ಯಂಡ್ ಪಪಾಯ ಇರಲಿ, ಇವಾಗ ಪೈನಾಪಲ್ಲೆಲ್ಲ ನಾನೇ ಕಲ್ತ್ಕೊಂಡಿರೋದು, ನಮ್ಮ ಅತ್ತೆಗೆ ಬರೋಲ್ಲ. ಪಪಾಯ ಮಾತ್ರ ಅವ್ರ ಹತ್ರ ಟ್ರಿಕ್ ಕಲ್ತ್ಕೊಂಡಿದ್ದು. ಬಟ್ ಪೈನಾಪಲ್ಲು ಆಮೇಲೆ ಜಾಕ್ ಫ್ರೂಟು ಎಲ್ಲನೂ ಕಟ್ ಮಾಡೋ ಟ್ರಿಕ್ ಕಲ್ತ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾನು ಕಟ್ ಮಾಡಬೇಕು, ಇಲ್ಲ ನಮ್ಮ ಮಾವ ಕಟ್ ಮಾಡಬೇಕು. ಪಪಾಯ ಆಗಲಿ ಜಾಕ್ ಫ್ರೂಟ್ ಆಗಲಿ ನಮ್ಮ ಅತ್ತೆನೂ ಕೈ ಹಾಕಲ್ಲ, ನನ್ನ ಗಂಡನೂ ಕೈ ಹಾಕಲ್ಲ. ಇಬ್ರೂ ಇರು ಚಿನ್ನಿ, ಇದು ಕಟ್ಟೆ ಮಾಡಿದೆ ಹೆಂಗೆ ಹಾಕೊಡೋಕ್ಕಾಗತ್ತೆ? ವೆಯ್ಟ್ ಮಾಡು, ನಿಂಗೆ ಲಾಲ ಬರ್ತದೆ ಬಾ, ಲಾಲ ಕುಡಿಬಾ. ಹೋಗಿ ಮಾಡೋಗು, ಉಷು ಮಾಡ್ಬಿಟ್ಟು ಬರೋಗೋಗು. ರನ್ ಫಾಸ್ಟಾಗಿ, ಲೇಟ್ ಆಯಿತು ಮ್ಯಾಮ್ ಬೈತಾರೆ. ಅದು ನಿಜ, ನಿನಗೆ ಬೈಯಲ್ಲ ಅವ್ರ ಮ್ಯಾಮ್, ನನಗೆ ಬೈಯೋದು. ಅವಳಿಗೆ ಏನೂ ಅನ್ನಲ್ಲ. ನಾವು ಲೇಟಾಗಿ ಕರ್ಕೊಬಂದ್ವಿ ಅಂತ ನಮ್ಮನ್ನೇ ಬೈದು ಕಳಿಸ್ತಾರೆ. ಅದೇ ಆಗಿರೋದು. ಅವಳಿಗೆ ಮಾತ್ರ ಸ್ವೀಟಾಗಿ ವೆಲ್ಕಮ್ ಮಾಡ್ಕೋತಾರೆ. ನೀತು ಕಮ್ ಇನ್ ಸೈಡ್ ಅಂತ ಕರ್ಕೋತಾರೆ. ಜೈ ಶ್ರೀ ಗುರುದೇವ್ ಅಂತ ಮಾಡಿ ಹೇಳು. ಜೈ ಶ್ರೀ ಗುರುದೇವ್ ಹೇಗೆ ಹೇಳ್ತಾರೆ? ಹೇಳು ಬಾಯ್ ಹೇಳಿ. ಇವಾಗ ತಾನೇ ಕಿರುಚ್ತಾ ಇದೆಲ್ಲ, ಆ ಕಡೆ ನಿಂತ್ಕೊಡಿ ಹೇಳಿಗ ಹೇಳು. ಜೈ ಶ್ರೀ ಗುರುದೇವ್. ಆಮೇಲೆ ಏನ್ ಮಾಡ್ತಾರೆ? ಚೆಬ್ಬಿ ಚಿಕ್ಸ್ ಮಾಡ್ತಾರ. ಹೆಂಗೆ ಮಮ್ಮಗೆ ಮಾಡಿ ತೋರ್ಸ. ಗೋ ಬೇಗ ಫ್ರೆಶ್ ಆಗಿ ಬರ್ಕೊಡು ರನ್. ಅವ್ರ ಸ್ಕೂಲಲ್ಲಿ ಇದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಂಗೆ ಖುಷಿ ಆಗುತ್ತೆ. ಬೇಸಿಕ್ ಎಟಿಕೇಟ್ಸ್ ಅಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಫ್ಯೂಚರಲ್ಲಿ ಬೇಕು. ಈಗಿರೋ ಮಕ್ಕಳು ಫಾಸ್ಟ್ ಫಾರ್ವರ್ಡ್ ಫೀಲಿಂಗ್ಗೆ, ನಮ್ಮನ್ನೇ ಫಾಸ್ಟ್ ಫಾರ್ವರ್ಡ್ ಅನ್ನೋರು, ಇವರೆಲ್ಲ ಕೈಗೆ ಸಿಗ್ತಾರೋ ಯಪ್ಪ ಭಯ ಆಗುತ್ತೆ ನನ್ನ ಮಗಳನ್ನ ಈಗ ನೋಡಿದ್ರೆ. ಚೆನ್ನಾಗಿ ಅನ್ಸುತ್ತೆ ಅವ್ರ ಸ್ಕೂಲಲ್ಲಿ ಈ ಥರ ಎಲ್ಲ ಹೇಳ್ಕೊಡೋದು. ಇವಾಗ ಪಪಾಯ ರೆಡಿ ಆಗಿದೆ. ಅವ್ರ ಸ್ಕೂಲಲ್ಲಿ ಬರೀ ಪೇರೆಂಟ್ಸ್ಗೆ ಬೈಯೋದು, ನೀವು ಲೇಟಾಗಿ ಕಳಿಸಿದ್ದೀರಾ, ನೀವು ಲೇಟಾಗಿ ಕರ್ಕೊಬತ್ತಾ ಇದ್ದೀರಾ ಅಂತ. ಮಕ್ಕಳನ್ನ ನೀಟಾಗಿ ಒಳಗೆ ಕರ್ಕೋತಾರೆ. ಐ ಥಿಂಕ್ ಇಟ್ ಇಸ್ ಅ ರೈಟ್ ಥಿಂಗ್ ಟು ಡೂ. ಬಿಕಾಸ್ ನಮ್ಮನ್ನು ಟ್ಯೂನ್ ಮಾಡಿದ್ರೆ ಮಕ್ಕಳನ್ನು ನಾವು
ಆಟೋಮೆಟಿಕ್ಕಾಗಿ ಒಳಗಡೆ ಓಡಕ್ಕೆ ಕರ್ಕೊಂಡೋಗಿ ಬಿಟ್ಬಿಡ್ತೀವಿ. ಆವಾಗ ಟೀಚರ್ಸ್ ಕ್ಯಾನ್ ಡೂ ದೇರ್ ವರ್ಕ್ ಇನ್ಸ್ಟೆಡ್ ಆಫ್ ಅವರು ಸ್ಟ್ರಿಕ್ಟಾಗಿದ್ದು ಮಗುಗೆ ಅಯ್ಯೋ ಇನ್ನು ಸ್ಕೂಲ್ಗೆ ಹೋಗಲ್ಲ ಅಂತ ಅನ್ಸೋ ಬದಲು ಇಟ್ ಈಸ್ ಬೆಟರ್ ಅವ್ರು ನಮ್ಮ ಜೊತೆ ಸ್ಟ್ರಿಕ್ಟ್ ಆಗಿರ್ತಾರೆ. ಆ್ಯಂಡ್ ಮಕ್ಕಳಿಗೆ ಅದೊಂದು ಗುಡ್ ಫೀಲಿಂಗ್ ಇರುತ್ತೆ. ಐ ವಾಂಟ್ ಟು ಗೋ ಟು ಸ್ಕೂಲ್ ಥರ. ನನ್ನ ಮಗಳು ಸುಮ್ಮನೆ ನಾಟಕ ಮಾಡ್ತಾಳೆ ಹೋಗಲ್ಲ ಅಂತ. ಆದರೆ ಒಂದೊಂದು ಟೀಚರ್ ಒಳಗೆ ಒಳ್ಳೆಯದೇ ಹೋಗೋದು. ನಮ್ಮ ಪಪಾಯ ರೆಡಿ ಇದೆ. ನಂಗೆ ಈ ಥರ ಸೀಡ್ಲೆಸ್ ಪಪಾಯ ಇಷ್ಟ. ಚೂರು ಸೀಡ್ ಇದೆ ಅಷ್ಟೇ. ನನ್ನ ಮಗಳಿಗೆ ನನಗೆ ಪಪಾಯ. ವರ್ಕೌಟ್ ಆದಮೇಲೆ ಈ ಥರ ಒಂದು ರೀಶಿಂಗ್ ಫ್ರೂಟ್ ತಿಂದರೆ ವಾವ್ ಅನ್ಸುತ್ತೆ. ಲೆಟ್ ಮಿ ಚೆಕ್ ಯಾವ ಬ್ರೇಕ್ಫಾಸ್ಟ್ ಇದೆ ಅಂತ. ಮ್ಯೂಸ್ಲಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಅದನ್ನೆಲ್ಲ ಫ್ರೆಶ್ಶಾಗಿ ಏನಾದ್ರು ಕುಕ್ ಮಾಡಬೇಕಂತ. ಬಟ್ ಇವಾಗ ಸದ್ಯಕ್ಕೆ ಅರ್ಜೆಂಟಾಗಿ ಟೈಮ್ ಇಲ್ಲ. ಪೋಸ್ಟ್ ವರ್ಕೌಟ್ ಇಮಿಡಿಯೇಟ್ ಮೀಲ್ ಏನಾದ್ರು ತಿನ್ನಲೇಬೇಕು, ಇಲ್ಲ ಹೊಟ್ಟೆ ಹಸಿತೆ. ನನಗೆ ಹಿಯಾಟಲ್ ಹರಡಿಯೋ ಪ್ರಾಬ್ಲಮ್ ಇರೋದ್ರಿಂದ ನಾನು ಡಿಲೇ ಮಾಡೋಕ್ಕೆ ಆಗಲ್ಲ. ಗ್ಯಾಸ್ಟ್ರಿಕ್ ಶೂಟಪ್ ಆಗಿಬಿಡುತ್ತೆ. ಇಮಿಡಿಯೇಟಾಗಿ ನಾನು ಪೋಸ್ಟ್ ವರ್ಕೌಟ್ ಮೀಲ್ ತಿನ್ನಲೇಬೇಕು. ನನ್ನ ಮಗಳು ಪಪಾಯ ಎಷ್ಟು ಇಷ್ಟ ಅಂದರೆ ಒಂದು 100 ಸತಿ ಅವಳು ಟಿಫನ್ ಬಾಕ್ಸ್ನ ತಂದು ಕೈ ಕೊಟ್ಬಿಡ್ಲು ಹಾಕ್ಬಿಡು ಅಂತ. ನನಗೆ ಇಮಿಡಿಯೇಟಾಗಿ ನನ್ನ ಕೈಯಲ್ಲಿ ಅವೈಲೇಬಲ್ ಇರೋದು ಹೈ ಪ್ರೋಟೀನ್ ಮ್ಯೂಸ್ಲಿ. ಆ್ಯಂಡ್ ಇದು ಯೋಗ ಬಾರ್ದು. ಸೊ ಶುಗರ್ ಇದೆ ಇದರಲ್ಲಿ ಸ್ವಲ್ಪ. ಓಕೆ, ನೀವು ಮ್ಯೂಸ್ಲಿ ತೊಗೊಂಡಾಗೆಲ್ಲ ಒಂದು ಸ್ವಲ್ಪ ಪ್ಯಾಕ್ ನೋಡಿ ತೊಗೋಬೇಕು. ಇಲ್ಲ ಅಂದರೆ ಶುಗರ್ ಇದ್ದರೆ ವಾಟ್ ಇಸ್ ದ ಪಾಯಿಂಟ್. ಬಟ್ ಸಿನ್ಸ್ ಇದು ಇಮಿಡಿಯೇಟಾಗಿ ಅವೈಲೇಬಲ್ ಇರೋದ್ರಿಂದ ನಾನು ಒಂಚೂರು ತೊಗೋತೀನಿ. ಅರೌಂಡ್ 50 ಗ್ರಾಮ್ಸ್ ತೊಗೋತಾ ಇದ್ದೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ತೊಗೊಳ್ಳೋದು. ಇಷ್ಟು ಮಿಸ್ಲು ತೊಗೊಂಡಿದ್ದೀನಿ, ಲಿಟ್ರಲಿ ಇಷ್ಟ ತೊಗೊಂಡಿರೋದು. ಓಕೆ, ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ನನ್ನ ಫುಲ್ ಪಪಾಯ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಅರ್ಧ ಪಪಾಯ, ಚಿಕ್ಕ ಪಪಾಯಲ್ಲಿ ಅರ್ಧ ಪಪಾಯ, ಇನ್ನು ಅರ್ಧ ನನ್ನ ಮಗಳು ಬಾಕ್ಸಿಗೆ ಹಾಕಿದ್ದೀನಿ. ಇದಿಷ್ಟಿದೆ. ಇಲ್ಲ ಕುಡಿಯಲ್ಲ, ಅದನ್ನು ಇಲ್ಲ ಹಾಕೋತಾ ಇದ್ದೀನಿ. ಆ್ಯಂಡ್ ಇಷ್ಟು ಹಾಲು ತೊಗೋತಾ ಇದ್ದೀನಿ. ಹಾಲು ಆ್ಯಕ್ಚುಲಾಗಿ ಗಟ್ಟಿ ಹಾಲು ಬಂದು ಇಷ್ಟಿತ್ತು. ಓಕೆ, ಇದಕ್ಕೆ ನಾನು ಇನ್ನು ಬಾಕಿದೆಲ್ಲ ನೀರು ಮಿಕ್ಸ್ ಮಾಡಿರೋದು. ಸ್ವಲ್ಪ ತೆಳು ಮಾಡ್ತೀನಿ ನಾನು. ಅದನ್ನು ನಾನು ಹಾಕೋತಾ ಇದ್ದೀನಿ. ತರಾನ್ ಇದು ಒಂದು 5 ನಿಮಿಷ ಹಾಲು ಕುಡಿಸೋ ಅಷ್ಟರಲ್ಲಿ ಇದೊಂದು ಸ್ವಲ್ಪ ನೆಂದಿರುತ್ತೆ. ಆಮೇಲೆ ನನ್ನ ಬ್ರೇಕ್ಫಾಸ್ಟ್ ರೆಡಿ. ನನಗೆ ಇವಾಗ ಬೆಳಗ್ಗೆ ತಿಂತಿರೋದ್ರಿಂದ ಇವಾಗ ಒಂದು 7:30 ಜಾಸ್ತಿ ಆಗಿದೆ ಅನಿಸುತ್ತೆ. 8 ಗಂಟೆ ಆಗಿದೆ. ನಾನು ಟೈಮೇ ನೋಡಿಲ್ಲ. ಇನ್ನೇನು ಅವಳು ಓಡಿಸ್ಬೇಕು ಸ್ಕೂಲ್ಗೆ. ನೆಕ್ಸ್ಟ್ ಒಂದು 10:30 11 ಗಂಟೆ ಕರೆಕ್ಟಾಗಿ ಹೊಟ್ಟೆ ಹಸಿಯುತ್ತೆ. ಆವಾಗ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಏನಾದ್ರು ಪ್ಲ್ಯಾನ್ ಮಾಡ್ತೀನಿ. ಇವಾಗ ನನ್ನ ಮಗಳನ್ನ ಕಳ್ಸಾಯಿತು. ಇವಾಗ ಇವರಿಬ್ರನ್ನ ಕರ್ಕೊಬಂದಿದ್ದೀನಿ. ಎಲ್ಲ ಅವರಿಬ್ರು ಇಲ್ಲಿ ಮ್ಯಾಕ್ಸು ಮಿಮಿ ಇಲ್ಲಿ ಇವಳಂತೂ ಹುಟ್ಟು ಚೇಷ್ಟೆ, ಕೈಗೆ ಸಿಕ್ಕಲ್ಲ. ಇಷ್ಟು ಹಿಂಸೆ ಕೊಡ್ತಾಳೆ ಅಂದರೆ ಕುಣಿತಾ ಇರ್ಬೇಕು ಅವಳಿಗೆ ಅಷ್ಟೇ. ಬನ್ನಿ ಈ ಕಡೆ ಬನ್ನಿ ಇಬ್ರು. ಅವಳಂತೂ ಮ್ಯಾಕ್ಸ್ಗೆ ಹಿಂಸೆ ಕೊಟ್ಟು ಅಟ್ಯಾಕ್ ಮಾಡಿಬಿಡ್ತಾಳೆ. ಈಗ ಇವ್ರ ಡ್ಯೂಟಿ ಮುಗಿದ್ಮೇಲೆ ನಾವು ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡ್ಕೋಬೇಕು. ನನ್ನ ಗಣಗ್ಲೆ ಹೂ ಗಿಡದಲ್ಲಿ ಫಸ್ಟು ಮೊಗ್ಗಳಂದರೆ ಇವೇನೆ. ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ. ಇವಾಗ ಕಲರ್ ಬರ್ತಾಯಿದೆ. ನಂಗೆ ಇಷ್ಟು ದಿನ ಅದು ಹೆಂಗಿದೆ ಅಂತಲೂ ಗೊತ್ತಿರಲಿಲ್ಲ. ಹಿಂಗೆ ಒಂದು ಪಕ್ಕದ ಮನೆ ಆಂಟಿ ಆ ಕಡೆ ನಮ್ಮ ಲೇಔಟಲ್ಲೇ ಹೋಗ್ಬಿಟ್ಟು ಸುಮ್ಮನೆ ಒಂದು ಗಡ್ಡಿ ಇಸ್ಕೊಂಡೆ. ಗಡ್ಡಿ ನೆಟ್ಟಿದೆ ಅಷ್ಟೇ. ಇಲ್ಲಿಂದ ಅದು ಸ್ಪ್ರೌಟಾಗಿ ಓಪನ್ನಾಗಿ ಗಿಡ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಸೊ ಬೆಳಿಗ್ಗೆ ಎದ್ದಾಗ ಒಂದು ರೌಂಡ್ ನಾನು ಗಿಡಗಳನ್ನ ನೋಡ್ಕೊಂಬಿಟ್ಟಿಲ್ಲ ಅಂದರೆ ನಂಗೆ ನೆಮ್ಮದಿನೇ ಆಗೋಲ್ಲ. ಇತ್ತೀಚೆಗೆ ಒಬ್ಬರು ಯಾರೋ ಅವ್ರ ಹಸುಗಳನ್ನ ಬಿಡ್ತಾ ಇದ್ದಾರೆ. ನನಗಂತೂ ಅವ್ರಿಗೆ ಹೇಳಿ ಸಾಕಾಯಿತು. ಓನರು ಔಸ್ಕೊಂಡು ಓಡಾಡ್ತಾರೆ, ಏನು ಹಾಕೊಂಬಿಟ್ರೆ ಬೈತಾರೆ ಅಂತ. ಬಟ್ ಬಿಡೋದು ಯಾಕೆ, ರೆಸಿಡೆನ್ಷಿಯಲ್ ಪ್ಲೇಸಲ್ಲಿ ಹಸುಗೂ ಪ್ರಾಬ್ಲಮ್ ಅಲ್ವಾ. ಇಲ್ಲೆಲ್ಲ ಬಂದರೆ ಸುಮ್ಮನೆ ತಲೆ ಕೆಟ್ಟು ಹೋಗುತ್ತಪ್ಪ. ಯಾಕಂದ್ರೆ ತುಂಬ ಆಸೆಪಟ್ಟು ನಾವು ಈ ಕಡೆ ಗಿಡ ಸಾಕಿರ್ತೀವಿ, ಇನ್ನೊಂದು ಹಸು ನಾವು ಕೈ ಮುಗಿತೀವಿ. ಎರಡೂ ಏನೂ ಮಾಡೋಕ್ಕಾಗಲ್ಲ. ಈ ಓನರ್ನ ಇಟ್ಕೊಂಡ್ರೆ ಓನರ್ ಔಸ್ಕೊತಾನೆ. ಏನು ಮಾಡೋದು. ಟೈಮ್ ಬಂದು ಅರೌಂಡ್ 11 o'clock ಆಗಿದೆ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ತೊಗೋತೀನಿ ಅಂತ ನಾನು ಹೇಳಿದ್ದೆ ಅಲ್ವಾ. ಬಟ್ ಏನು ಬೆಳಿಗ್ಗೆ ನನಗೆ ತಣ್ಣಗಿರೋ ಮ್ಯೂಸ್ಲಿ ಹಾಲು ಹಣ್ಣು ತಿಂದಿದ್ದು ಒಂಥರ ಇಷ್ಟ ಆಗಲಿಲ್ಲ. ಬಿಕಾಸ್ ಬೆಳಿಗ್ಗೆ ಎದ್ದಾಗ ಯಾವಾಗಲೂ ನಾವು ಹುಟ್ಟು ಬೆಳೆದಿರೋ ರೀತಿ ಹೆಂಗಂದರೆ ಬಿಸಿಯಾದ ತಿಂಡಿ ತಿಂದು ಅಲ್ವಾ. ಐ ವಾಸ್ ಕ್ರೇವಿಂಗ್ ಫಾರ್ ಸಮ್ ಒಳ್ಳೆ ಊಟ. ನಾನು ಬೆಳಿಗ್ಗೆ ಎದ್ದಾಗಲೇ ಹೇಳಿದ್ದೆ ಅಲ್ವಾ, ನಂಗೊಂದು ಸ್ವಲ್ಪ ಚೆನ್ನಾಗಿರೋ ಅಡುಗೆ ಬೇಕು ಅಂತ. ಅದಕ್ಕೆ ನಾನು ಇವಾಗ ಬಿಸಿಯಾಗಿ ಇಡ್ಲಿ ಮಾಡ್ಕೊಂಡಿದ್ದೀನಿ. ಸಂಪಣ ಇತ್ತಾ, ಅದಕ್ಕೆ ಬಿಸಿಯಾಗಿ ಒಳ್ಳೆ ಇಡ್ಲಿ. ಆ್ಯಂಡ್ ನಾನು ಪ್ರೋಟೀನಲ್ಲಂತೂ ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟಪಡಲ್ಲ. ಅದ್ರ ಜೊತೆಗೆ ಫೈಬರಲ್ಲೂ ನಂಗೆ ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟ ಇಲ್ಲ. ನಾವು ಯಾವಾಗಲೂ ನಮ್ಮ ಮಸಾಲೆಗಳನ್ನ ತಿಂದು ಅಭ್ಯಾಸ ಅಲ್ವಾ. ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ಮತ್ತು ಬಟಾಣಿ ಯೂಸ್ ಮಾಡಿಕೊಂಡು ಒಳ್ಳೆ ಗ್ರೇವಿ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ಪ್ರೋಟೀನ್ ಮಾತ್ರ ಮಿಸ್ ಮಾಡೋಕ್ಕೆ ಇಷ್ಟ ಅಲ್ಲ. ಆ್ಯಂಡ್ ಇವತ್ತು ವೆಜಿಟೇರಿಯನ್ ನಾನು. ಪನ್ನೀರ್ ಜಸ್ಟ್ ತವಾ ಫ್ರೈ ಮಾಡಿರೋದು. ತವಾ ಮೇಲೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ನಾನು ಉಪ್ಪಿನ ಪುಡಿ ಮೆಣಸಿನ ಪುಡಿ ಹಾಕಿದ್ದೀನಿ, ಬರೀ ಪನ್ನೀರ್ ಫ್ರೈ. ಆ್ಯಂಡ್ ಎರಡು ಚಿಕ್ಕ ಇಡ್ಲಿ ರೀ, ಇಷ್ಟೇ ಅಗಲ ಇರೋದು ನನ್ನ ಇಡ್ಲಿ. ಸೊ ದಿಸ್ ಈಸ್ ಮೈ ಸೆಕೆಂಡ್ ಮೀಲ್. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಅಂತ ಹೇಳೋಕ್ಕಾಗೋದಿಲ್ಲ. ದಿಸ್ ಈಸ್ ಮೈ ಸೆಕೆಂಡ್ ಮೀಲ್ ಆಫ್ ದ ಡೇ. ಆ್ಯಂಡ್ ಇದನ್ನು ತಿಂದ್ರೇ ನನಗೆ ಫುಲ್ ಡೇ ಪ್ರಾಪರ್
ಡಯಟ್ ಮಾಡೋಕ್ಕಾಗತ್ತೆ. ತಿಂದಿಲ್ಲ ಅಂದರೆ ನನಗೆ ಕ್ರೇವಿಂಗ್ಗಳ ಥರ ಬಂದ್ಬಿಡುತ್ತೆ. ಅಯ್ಯೋ ನಾನು ಏನು ಊಟ ಎಲ್ಲ ಬಿಟ್ಬಿಟ್ಟಿದ್ದೀನಿ, ನನಗೇನೋ ತಿನ್ನಬೇಕು ಅನಿಸುತ್ತೆ, ಏನೇನೋ ತಿಂತಾಯಿದ್ದೀನಿ, ಆ ಥರ ಎಲ್ಲ ವಿಚಿತ್ರ ಫೀಲಿಂಗ್ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಖುಷಿಯಾಗಿ ತಿಂದ್ಕೊಂಡು ನನ್ನ ಸೆಕೆಂಡ್ ಮೀಲ್ನ ತಿಂತಾಯಿದ್ದೀನಿ. ಈಗ ಮಧ್ಯಾಹ್ನ ಆಗಿದೆ, ಲಂಚ್ ಟೈಮು. ಸೊ ನಾನಿವಾಗ ಲಂಚ್ ತೊಗೋತಾ ಇರೋದು ಒಂದು ಸ್ವಲ್ಪ ಅನ್ನ, ಕಾಬ್ಸ್ ಇಷ್ಟೇ, ಆ್ಯಂಡ್ ಪನ್ನೀರು. ಓಕೆ, ಇವಾಗ ಮತ್ತೆ ಫ್ರೈ ಮಾಡಿದೆ. ಪನ್ನೀರ್ನ ಮುಂಚೆನೇ ಫ್ರೈ ಮಾಡಿ ಇಟ್ಬಿಟ್ರೆ ಚೆನ್ನಾಗಿರಲ್ಲ, ಅದೊಂಥರ ಗಟ್ಟಿ ಆಗಿಬಿಡುತ್ತೆ. ಬರೀ ತವಾ ಫ್ರೈ ಅಲ್ವಾ, ಜಸ್ಟ್ ಒಂಚೂರು ಉಪ್ಪಿನ ಪುಡಿ ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡೋದಲ್ವ, ಅದಕ್ಕೋಸ್ಕರ ಈಗ ನೀಟಾಗಿ ಹೊಸ್ದಾಗಿ ಫ್ರೈ ಮಾಡಿಕೊಂಡೆ. ಹುರುಳಿಕಾಳು ಹುಸ್ಲಿ ಇದೊಂಚೂರು ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಕ್ಯಾರೆಟ್ಸ್. ಅದ್ರ ಜೊತೆಗೆ ನನಗಂತೂ ಅನ್ನಗೆ ಸಾರಿಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಅನ್ನ ಸಾರು, ನನಗೆ ಪ್ರಾಪರ್ ಬೇಳೆ ಸಾರು ಅನ್ನ ತಿನ್ನೋದು ಸಖತ್ ಇಷ್ಟ. ಆ್ಯಂಡ್ ನೀವು ನಾನು ಎಷ್ಟೊಂದು ವ್ಲಾಗ್ಸಲ್ಲಿ ನೋಡಿರ್ತೀರ ಆಯಿತಾ, ಇದೇ ಥರ ಪ್ರಾಪರಾಗಿ ನಾನು ಅನ್ನ ಸಾರೇ ತಿಂತಾ ಇರ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್. ಆ್ಯಂಡ್ ನನಗೆ ಹ್ಯಾಟಲ್ ಹರ್ನಿಯ ಪ್ರಾಬ್ಲಮ್ ಇರೋದ್ರಿಂದ ನಂಗೆ ಅನ್ನ ಸಾರು ಬೇಕೇ ಬೇಕು. ಸೊ ದಿಸ್ ಇಸ್ ಮೈ ಲಂಚ್. ನನ್ನ ಪ್ಲೇಟ್ ನೋಡಿ ಫುಲ್ ತುಂಬೋಗಿದೆ, ಇಷ್ಟು ದೊಡ್ಡ ಪ್ಲೇಟು ಫುಲ್ ತುಂಬೋಗಿದೆ. ಆ್ಯಂಡ್ ಇದನ್ನು ಮುಗಿಸೋ ಅಷ್ಟರಲ್ಲೇ ಹೊಟ್ಟೆ ತುಂಬೋಗುತ್ತೆ. ಅನ್ನ ಮಾತ್ರ ಕಮ್ಮಿ, ಬಟ್ ಇಷ್ಟೆಲ್ಲ ಆ್ಯಡಾನ್ಸ್ ಇದೆ ಅಲ್ವಾ, ಅಷ್ಟರಲ್ಲಿ ಹೊಟ್ಟೆ ತುಂಬೋಗುತ್ತೆ, ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಊಟ ಇದು ಕಮ್ಮಿ ಅಲ್ಲ, ಜಾಸ್ತಿನೇ. ದಿಸ್ ಇಸ್ ಮೈ ಲಂಚ್ ಗೈಸ್. ಇವಾಗ ಆಫೀಸಲ್ಲಿದ್ದೀನಿ, ಈವ್ನಿಂಗ್ ಆಗಿದೆ, ಈವ್ನಿಂಗ್ ಟೀ ಟೈಮು. ಟೀನ ಇವತ್ತು ನಾರ್ಮಲಾಗಿ ಮಾಡೋ ಬದಲು ಇದೊಂದು ಹೊಸ ಟ್ರೈ ಮಾಡಿದ್ದೀನಿ, ಇನ್ಸ್ಟೆಂಟ್ ಟೀ ಪೌಡರ್, ಪನ್ಸಾರಿ ಚಾಯ್ ಅಂತ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಆಗಲೇ ಒಂದ್ಸತಿ ಕುಡಿದೆ, ಓಕೆ ಟೀ ಥರನೇ ಇರುತ್ತೆ. ಇದು ಸಖತ್ ಇನ್ಸ್ಟೆಂಟ್ ಟೀ ಪೌಡರು. ಏನಂತ ಹೇಳಿದ್ರೆ 1 ನಿಮಿಷದಲ್ಲಿ ಆಗಂತ ಟೀ. ಇಲ್ಲಿ ಹತ್ರದಿಂದ ತೋರಿಸ್ತೀನಿ ನೋಡಿ. ಜಸ್ಟ್ ಈ ಪೌಡರ್ನ ಇದ್ರೊಳಗಡೆ ಹಾಕ್ಬಿಟ್ಟು ಬಿಸಿ ನೀರು, ಕುದಿಯೋ ನೀರನ್ನ ಹಾಕ್ಬಿಟ್ರೆ ಮುಗೀತು, ಟೀ ರೆಡಿ. ಈ ಥರ ಫುಲ್ ಬ್ಯುಸಿ ಸ್ಕೆಡ್ಯೂಲ್ಸ್ ಇರಬೇಕಾದ್ರೆ ಹೋಗಿ ಟೀ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಟೈಮಲ್ಲೆಲ್ಲ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಆ್ಯಕ್ಚುಲಿ. ಸ್ವಲ್ಪ ಓಪನ್ ಮಾಡೋಣ. ಫುಲ್ ಮಸಾಲೆ ಎಲ್ಲ ಅವರೇ ಹಾಕಿರ್ತಾರೆ. ಇಟ್ಸ್ ಜಸ್ಟ್ ದಟ್ ಬರೀ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ, ಇದೊಂದು ಟ್ರೈ ಮಾಡಿದೆ. ಇದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಟ್ಯಾಗ್ ಮಾಡೋಕ್ಕಾಗಲ್ಲ. ಇದು ಮೀಶೋಲ್ಲಿ ಆರ್ಡ್ರ್ ಮಾಡಿದೆ ಆ್ಯಕ್ಚುಲಿ. ಇದು ಕಾಸ್ಟ್ ಎಷ್ಟು ಗೊತ್ತಾ, ಪರ್ ಪೀಸು 20 ರೂಪಾಯಿ ಇತ್ತು, ಪರ್ ಗ್ರಾಮು ₹1.43. ನನಗೆ ಫುಲ್ಲು ಬೇಡ, ಬರೀ ಅರ್ಧ ಸಾಕು, ಅರ್ಧ ಹಾಕೋತೀನಿ. ಈ ಪೌಡರ್ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ವೈಟ್ ಪೌಡರ್, ಆದರೆ ನೀರು ಮಿಕ್ಸ್ ಆದ ತಕ್ಷಣ ನೋಡಿ ಅಲ್ಲಿ ಟೀ ಕಲರ್ ಕಾಣಿಸುತ್ತೆ. ಗಮ್ ಅಂತ ಇದೆ, ಸ್ಮೆಲ್ ಮಾತ್ರ ಚೆನ್ನಾಗಿರುತ್ತೆ. ನಂಗೆ ಫುಲ್ ಬೇಡ, ಅಷ್ಟೊಂದು ಕುಡಿಯಲ್ಲ ನಾನು ಟೀ ಕ್ವಾಂಟಿಟಿ ಕಮ್ಮಿ ಅಲ್ವಾ. ಬಿಸಿ ನೀರು ಹಾಕೊಬರ್ತೀನಿ ರೀ. ಇಲ್ಲಿ ನೋಡಿ, ಇವಾಗ ಜಸ್ಟ್ ಇದನ್ನು ಮಿಕ್ಸ್ ಮಾಡೋದು, ಆ್ಯಂಡ್ ಮಿಕ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣ್ತಾ ಇದೆ ಅಂತ. ಎಕ್ಸಾಕ್ಟಾಗಿ ಟೀ ಕಲರ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ, ಆದರೆ ಫುಲ್ ತೆಳುಗಿದೆ. ಇದನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಬೋದು ಬೇಕಾದ್ರೆ. ನಾನು ಸ್ವಲ್ಪ ಇನ್ನೂ ಅರ್ಧ ಪ್ಯಾಕೆಟ್ ಪೌಡರ್ ಇರ್ತಿಲ್ಲ, ಅದ್ರಲ್ಲಿ ಸ್ಟ್ರಾಂಗ್ ಮಾಡ್ಕೊಬೋದು, ಬಟ್ ನಂಗೆ ಸ್ಟ್ರಾಂಗ್ ಬೇಡ, ನಂಗೆ ಈ ಥರ ತೆಳುವೇ ಇರಲಿ. ದಿಸ್ ಇಸ್ ಮೈ ಈವ್ನಿಂಗ್ ಟೀ. ಚೆನ್ನಾಗಿದೆ. ಅರ್ಜೆಂಟಾಗಿ ಟೀ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಈ ಥರ ಇನ್ಸ್ಟೆಂಟ್ ಟೀನ ಕೂಡ ಇಟ್ಕೊಬೋದು. ಡಯಟಲ್ಲಿ ನೀವು ಟೀ ಕುಡಿತೀರಾ, ಅದು ಇದು ನಾನು ಕುಡಿತೀನಿ, ಅದು ನಿಮ್ಗೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ. ಆ್ಯಂಡ್ ಇದು ಲೋ ಶುಗರ್, ಸೊ ಕಮ್ಮಿ ಶುಗರ್. ದಿಸ್ ಇಸ್ ನಾಟ್ ನೋ ಶುಗರ್, ದಿಸ್ ಇಸ್ ಲೋ ಶುಗರ್. ಸೊ ಶುಗರ್ ಕಮ್ಮಿ ಹಾಕಿದ್ದೀವಿ ಅಂತ ಅಷ್ಟೇ, ಬಟ್ ಶುಗರ್ ಹಾಕಿದ್ದಾರೆ, ಆ್ಯಡೆಡ್ ಶುಗರ್ ಬೇಜಾನಿದೆ. ಸೊ ದಿಸ್ ಇಸ್ ಲೋ ಶುಗರ್ ಆ್ಯಂಡ್ ನಾಟ್ ನೋ ಶುಗರ್, ಆರ್ ಇಟ್ ಇಸ್ ನಾಟ್ ಇವನ್ ಲೈಕ್ ಆರ್ಟಿಫಿಷಿಯಲ್ ಸ್ವೀಟ್ನರ್. ಸೊ ದಿಸ್ ಇಸ್ ಜಸ್ಟ್ ಅ ಲೋ ಶುಗರ್. ನಾನು 21 kg ವೇಟ್ ಲಾಸಲ್ಲಿ ನಾನು ಸಕ್ಕರೆ ತಿನ್ಕೊಂಡೆ ನಾನು ಸಣ್ಣಾಗಿದ್ದು. ಇತ್ತೀಚೆಗೆ ನಾನು ಸಕ್ಕರೆ ಬಿಟ್ಟಿರೋದು, ಕಂಪ್ಲೀಟಾಗಿ ಬಿಟ್ಟಿಲ್ಲ. ನಾನು ಟೀಗೆಲ್ಲ ಬಿಟ್ಬಿಟ್ಟಿದ್ದೀನಿ. ಸಮ್ಟೈಮ್ಸ್ ಹೊರಗಡೆ ಅದು ಸ್ವೀಟ್ ಗಿಟ್ಟೆಲ್ಲ ನಾನು ತಿಂತೀನಿ. ಕಾಷಿಯಸ್ ಆಗಿ ನಾನು ಕೈಯಾರೆ ಎಲ್ಲೂ ಸಕ್ಕರೆ ಹಾಕ್ಕೊಂಡು ತಿನ್ನಲ್ಲ, ಆ ಥರ ಬಿಟ್ಟಿದ್ದೀನಿ. ಬಟ್ ಐ ಡೋಂಟ್ ನೋ ವೆನ್ ಐ ವಿಲ್ ಕಟ್ ಆಫ್ ಎಂಟೈರ್ ಸಕ್ಕರೆ ಅಂತ. ಆ್ಯಸ್ ಆಫ್ ನೌ ಟೀಗಂತೂ ನಾನು ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ, ಆ್ಯಂಡ್ ನಾನು ಮಾಡೋ ಅಡುಗೆಗೆ ನಾನು ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ. ಬಟ್ ಹೊರ್ಗಡೆ ಏನಾದ್ರು ಅಪರೂಪಕ್ಕೆ ಏನಾದ್ರು ಸ್ವೀಟ್ ತೊಗೊತೀವಿ ಅಥವಾ ಪೇಡ ಗಿಡ ತಿಂತೀನಿ ಅಂತ ಹೇಳಿದ್ರೆ ಅದರಲ್ಲೆಲ್ಲ ನಾನು ತಿಂತಾಯಿದ್ದೀನಿ. ಮೈ ಚೀಟ್ ಮೀಲ್ ಒಂದೇ ಒಂದು ಮಿಲ್ಕ್ ಬಿಸ್ಕೆಟು. ದಿಸ್ ಇಸ್ ಮೈ ಚೀಟ್ ಮೀಲ್. ಯಾಕೋ ಇವತ್ತು ಬಿಸ್ಕೆಟಿಗೆ ತುಂಬ ಕ್ರೇವ್ ಮಾಡ್ತಾಯಿದ್ದೆ. ಐ ಡೋಂಟ್ ನೋ, ಜಸ್ಟ್ ಫೆಲ್ಟ್ ಲೈಕ್ ಹ್ಯಾವಿಂಗ್ ಬಿಕಾಸ್ ಇತ್ತು ಅಂತ. ಸಮ್ಟೈಮ್ಸ್ ಚೀಟಿಂಗ್ ಇಸ್ ಓಕೆ. ರಾತ್ರಿ ಒಳ್ಳೆ ಸೋಯಾ ಚಂಕ್ಸ್ ಮಾಡಿ, ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ ನನ್ನ ಮಗಳು ಬೇಕ್ರಿಗೆ ಕರ್ಕೊಂಡು ಹೋಗಿದ್ಲು. ಅಲ್ಲಿ ಹೋದಾಗ ಗೋಬಿ ಮಂಚೂರಿ ಸ್ಮೆಲ್ ಬರ್ತಾಯಿತ್ತು. ಆ ಬೇಕರಿಲಿ ಗೋಬಿ ಮಂಚೂರಿ ಕೂಡ ಮಾಡ್ತಾರೆ. ಸೊ ಆ ಸ್ಮೆಲ್ ಬರ್ತಾಯಿತ್ತು ಆ್ಯಂಡ್ ನಂಗೆ ಫುಲ್ ಟೆಂಪ್ಟ್ ಆಗ್ತಾಯಿತ್ತು ಗೋಬಿ ಮಂಚೂರಿ ತಿನ್ನಬೇಕಂತ. ಬಟ್ ದೆನ್ ಅಗೇನ್ ಐ ಆಮ್ ಆನ್ ಮೈ ಹೆಲ್ತಿ ಜರ್ನಿ. ಗುಡ್ ಗರ್ಲ್ ಥರ ಏನೂ ತೊಗೊಳ್ದೆ ನನಗೆ ಅಂತ, ಬರೀ ನನ್ನ ಮಗಳಿಗೆ ಏನು ಬೇಕು ಅದನ್ನ ಕೊಡಿಸಿ ನಾನು ಡೀಸೆಂಟಾಗಿ ರಿಟರ್ನ್ ಆದೆ. ಆ್ಯಂಡ್ ರಿಟರ್ನ್ ಆದಮೇಲೆ ಬಟ್ ಐ ಹ್ಯಾವ್ ಟು ಈಟ್ ಅಲ್ವಾ ಸಮಥಿಂಗ್, ಆ್ಯಂಡ್ ಅಲ್ಲಿ ಬೇರೆ ನಂಗೆ ಆಸೆ ಬೇರೆ ಆಗೋಯಿತು. ಸೊ ಸಪ್ಪೆ ಊಟ, ಹಸಿ ತರಕಾರಿ ತಿನ್ನೋ ಯಾವ ಪ್ಲ್ಯಾನಲ್ಲೂ ನಾನು ಇರಲಿಲ್ಲ. ಅಲ್ಲಿ ಗೋಬಿ ತಿನ್ನಬೇಕಂತ ಅನ್ಸಿದ್ಮೇಲೆ ಮನೆಗೆ ಬಂದಮೇಲೆ
ಟೇಸ್ಟಿಯಾಗಿ ತಿನ್ನೋದೇ ಇಂಪಾರ್ಟೆಂಟ್. ಇಲ್ಲ ಅಂದರೆ ಏನೇ ಕಾರಣಕ್ಕೂ ಈ ಹೆಲ್ದಿ ಲೈಫ್ ಸ್ಟೈಲ್ನ ಸಸ್ಟೈನ್ ಮಾಡೋಕ್ಕಾಗಲ್ಲ. ಮತ್ತೆ ಹೋಗಿ ತೊಗೊಂಬರೋಣ ಆ ಥರ ಫೀಲಿಂಗ್ ಬರ್ತಾ ಇರುತ್ತೆ. ಸೊ ಏನಾಯಿತು, ಬಂದ ಮೇಲೆ ಐ ರೀಕ್ರಿಯೇಟೆಡ್ ಸೋಯಾ ಚಂಕ್ ರೆಸಿಪಿ. ಈ ಸೋಯಾ ಚಂಕ್ಸ್ನ ಯೂಸ್ ಮಾಡಿದೆ. ಓಕೆ, ಆ್ಯಂಡ್ ಈ ಚಂಕ್ಸ್ ತುಂಬ ಚಿಕ್ಕದಿದೆ, ನೀವು ನೋಡ್ಬೋದು. ತುಂಬ ಚಿಕ್ಕದಂದರೆ ಚಿಕ್ಕದಿದೆ. ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ದಪ್ಪ ಸೋಯಾ ಚಂಕ್ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಇದರಲ್ಲಿ ಹತ್ತತ್ರ ಗೋಬಿ ಮಂಚೂರಿ ನೋಡೋಕ್ಕೆ, ಬಟ್ ದೆನ್ ಟೇಸ್ಟ್ ಆದರೆ ಗಾರ್ಲಿಕ್ ಲೆಮನ್ ಚಿಕನ್ ಬರಲ್ವ, ಆ ಥರ ಗಾರ್ಲಿಕ್ ಲೆಮನ್ ಸೋಯಾ ಫ್ಲೇವರಲ್ಲಿ ಮಾಡಿದೆ. ಆ್ಯಂಡ್ ಇಟ್ ಟರ್ನ್ಡ್ ಔಟ್ ರಿಯಲಿ ಗುಡ್. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೊಟ್ಟೆ ಹಸಿವಿಗೆ ಆ್ಯಂಡ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ಗೆ ನಾನು ವ್ಲಾಗ್ ಮಾಡಿ ನಿಮಗೆ ತೋರಿಸೋದೇ ಮರ್ತೋಗ್ಬಿಟ್ಟೆ. ಅದಕ್ಕೆ ಈ ಫೋಟೋನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಫೋಟೋನ ನೋಡಿರಲ್ಲ, ಈ ಥರ ಬಂದಿತ್ತು. ಇಟ್ ಟರ್ನ್ಡ್ ಔಟ್ ರಿಯಲಿ ಟೇಸ್ಟಿ. ಆ್ಯಂಡ್ ಅಷ್ಟೊಂದು ಟೇಸ್ಟಿಯಾಗಿದ್ದಕ್ಕೆ ಗೊತ್ತೂ ಆಗಿಲ್ಲ, ಫುಲ್ ತಿಂದು ಮುಗಿಸ್ಬಿಟ್ಟೆ. ಅದಕ್ಕೆ ನಾನು ನೆಕ್ಸ್ಟ್ ಟೈಮು ಈ ಡಿಶ್ನ ನಿಮಗೋಸ್ಕರ ಅಂತ ಇನ್ ಡೀಟೇಲಾಗಿ ತೋರಿಸ್ತೀನಿ. ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನೈಟು ಒಳ್ಳೆ ಹೈ ಪ್ರೋಟೀನ್ ಪ್ಲಸ್ ಟೇಸ್ಟಿ ಕ್ರೇವಿಂಗ್ಸ್ ಪ್ಲಸ್ ಗೋಬಿ ಮಂಚೂರಿ ಫೀಲಿಂಗ್ ಎಲ್ಲ ಇಂದ ಹಿಡ್ದು ಒಳ್ಳೆ ಹ್ಯಾಪಿಯಾಗಿ ಫುಲ್ ಡೇ ಡಯಟ್ ಆನ್ ಟ್ರ್ಯಾಕ್ ಇತ್ತು. ಇನ್ಕ್ಲೂಡಿಂಗ್ ಮೈ ವರ್ಕೌಟ್, ಇನ್ಕ್ಲೂಡಿಂಗ್ ಮೈ ಆಲ್ 3 times ಮೀಲ್ ಆ್ಯಂಡ್ ಪ್ರೋಟೀನ್ ಕೂಡ ಟಿಕ್, ಫೈಬರ್ ಕೂಡ ಟಿಕ್, ಎಲ್ಲ ಟಿಕ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ಐ ಮ್ಯಾನೇಜ್ಡ್ ಮೈ ಡೇ ವಿತ್ ಹೆಕ್ಟಿಕ್ ಸ್ಕೆಡ್ಯೂಲ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ದೆನ್ ಟೇಕ್ ಕೇರ್, ಬಾಯ್.